ಒಬ್ಬ ಸಮಾಜಕ್ಕೆ ತನ್ನನ್ನು ಸಮರ್ಪಿಸಿಕೊಂಡಂಥ ವ್ಯಕ್ತಿ ಹೇಗಿರಬಹುದು ಅಂತ ಅನ್ನೋದನ್ನೇನಾದರೂ ನೋಡೋದಾದರೆ ಅದು ಮೂರ್ತಿಯವರ ಧ್ಯೇಯವನ್ನು, ಮೂರ್ತಿಯವರ ಸಂಕಲ್ಪವನ್ನು, ಮೂರ್ತಿಯವರ ನಿರಂತರ ಶ್ರಮವನ್ನು ನಾವು ಗುರುತಿಸಿದ್ರೆ ಗೊತ್ತಾಗ್ತದೆ. ಆ ರಾಮ ಜನ್ಮಭೂಮಿ ಮುಕ್ತಿ ಯಜ್ಞ ಸಮಿತಿಯ ನೆಲೆಯನ್ನು ಕರ್ನಾಟಕದಲ್ಲಿ ಬಿತ್ತಿ ಬೆಳೆಯುವಂಥ ಕಾರ್ಯವನ್ನು ಮಾಡಿದವರು ಮೂರ್ತಿಯವರು. ಧ್ಯೇಯ ಮತ್ತು ನಿಷ್ಠೆ ಇದು ಯಾವತ್ತೂ ಸಂಪೂರ್ಣವಾಗಿರ್ತಕ್ಕಂಥದ್ದು. ಅದು ಯಾವತ್ತೂ ಅದು ವಿಗಳಿತವಾಗಬಾರ್ದು, ಶಿಥಿಲವಾಗಬಾರ್ದು ಅಂತ ಅನ್ನುವಂಥ ನೆಲೆಯಲ್ಲಿ ತಮ್ಮ ಬದುಕಿನುದ್ದಕ್ಕೂ ಸಾಧನೆ ಮಾಡಿ ಮಾಡುವ ಮಾಟದಲ್ಲಿ ತಾನಿಲ್ಲದಿರಬೇಕು ಅನ್ನುವಂಥ ಅಪ್ಪ ಬಸವಣ್ಣನ ನೆಲೆಯಲ್ಲಿ ಇದು ನನ್ನಿಂದಾಯಿತು ಅಂತ ಅನ್ನುವಂಥ ಅಹಮಿಕೆಯ ಒಂದು ತೃಣವೂ ಇಲ್ಲದೆ ಅದನ್ನು ಸಹಜವಾದ ರೀತಿಯಲ್ಲಿ ನಡೆಸಿ ನಾವೆಲ್ಲ ಹೇಗಿರಬೇಕು ಅನ್ನೋದಕ್ಕೆ ಪ್ರೇರಣೆ ಕೊಟ್ಟವರು ಮೂರ್ತಿಯವರು. ಅಲ್ಲಿ ಸದ್ದುಗದ್ದಲವಿರದ ಸಾಧನೆ ಇಲ್ಲಿ ಪುಸ್ತಕದ ರೂಪದಲ್ಲಿ ಗದ್ದುಗೆಯನ್ನು ಏರಿದೆ. ಈ ಪುಸ್ತಕ ಈ ಮಾರ್ಗದಲ್ಲಿ ಹೇಗೆ ನಾವು ಮುನ್ನಡೆಯಬೇಕು ಅಂತ ಅನ್ನುವವರಿಗೆ ಒಂದು ಸ್ಫೂರ್ತಿ. ಮೂರ್ತಿಯವರ ಬಗ್ಗೆ ನಾವೆಲ್ಲ ಮಾತಾಡಿದ್ವಿ, ಆದರೆ ಅವರ ಸಾಧನೆ ಅಮೂರ್ತವಾದದ್ದು. ಅದನ್ನು ಮೂರ್ತೀಕರಿಸೋದು ಎಷ್ಟು ಕಷ್ಟ. ನಾವು ಬೆಟ್ಟಕ್ಕೆ ಬೇಲಿ ಹಾಕ್ಬೋದು, ಗಗನಕ್ಕೆ ಬೇಲಿ ಹಾಕ್ಲಿಕ್ಕೆ ಆಗೋಲ್ಲ. ವಾಸ್ತವವಾಗಿ ಮೂರ್ತಿಯವರು ಸರಳವಾಗಿ ಅಪ್ಪ ಬಸವಣ್ಣನ ಮಾತಿನಲ್ಲಿ ಹೇಳೋದಾದರೆ, ನುಡಿದಂತೆ ನಡೆವೆ, ನಡೆಯಲ್ಲಿ ನುಡಿಯ ಪೂರೈಸುವೆ. ಭಕ್ತಿ ಸುಭಾಷೆಯ ನುಡಿವೆ, ನುಡಿದಂತೆ ನಡೆವೆ, ನಡೆಯಲ್ಲಿ ನುಡಿಯ ಪೂರೈಸುವೆ. ಇಷ್ಟು ಮಾತು ಅಷ್ಟೇ. ಸರಳವಾದ ಸಾಲುಗಳಿರ್ಬೋದು ಇದು. ಆದರೆ ಯಾವತ್ತೂ ಎಂಥ ಸನ್ನಿವೇಶದಲ್ಲೂ ಉದ್ವೇಗಕ್ಕೆ ಒಳಗಾಗದೆ ಎಲ್ಲರ ಜೊತೆಯಲ್ಲಿ ಪ್ರೀತಿ ವಿಶ್ವಾಸದಿಂದ ಸಂಪರ್ಕವನ್ನು ಮುಂದುವರಿಸೋದು ಅನ್ನೋದು ಇದೆಯಲ್ಲ, ಅದು ಭಕ್ತಿ ಸುಭಾಷೆಯ ನುಡಿವೆ. ನೋಡಿ, ಒಂದು ಹೇಳ್ತೀನಿ, ನುಡಿದಂತೆ ನಡೆವೆ ಅಂದರೆ ನಮ್ಮ ಮಾತಿಗೆ ನಮ್ಮ ಕೃತಿ ಆಧಾರವಾಗಬೇಕು, ನಮ್ಮ ಕೃತಿಗೆ ನಮ್ಮ ಮಾತು ಪ್ರೇರಕವಾಗಬೇಕು. ಇದು ಸರಳವಾದ ಮಾತಾಗ್ಬೋದು, ಆದರೆ ಇದನ್ನು ಕೃತಿಗಿಳಿಸೋದು ಬಹಳ ಕಷ್ಟ. ಆದರೆ ಆ ಲೆಕ್ಕದಲ್ಲಿ ಒಬ್ಬ ಸಮಾಜಕ್ಕೆ ತನ್ನನ್ನು ಸಮರ್ಪಿಸಿಕೊಂಡಂಥ ವ್ಯಕ್ತಿ ಹೇಗಿರಬಹುದು ಅಂತ ಅನ್ನೋದನ್ನೇನಾದರೂ ನೋಡೋದಾದರೆ ಅದು ಮೂರ್ತಿಯವರ ಧ್ಯೇಯವನ್ನು, ಮೂರ್ತಿಯವರ ಸಂಕಲ್ಪವನ್ನು, ಮೂರ್ತಿಯವರ ನಿರಂತರ ಶ್ರಮವನ್ನು ನಾವು ಗುರುತಿಸಿದ್ರೆ ಗೊತ್ತಾಗ್ತದೆ. ಮೂರ್ತಿಯವರ ಬಗ್ಗೆ ಹೇಳಿ ಕೇಳಿದ್ದಲ್ಲ ನಾನು, ಅವರ ಸಂಪೂರ್ಣವಾಗಿರುವಂಥ ಪ್ರತಿಯೊಂದು ಕ್ಷಣಗಳ ಅನುಭವದ ರಸಗಟ್ಟಿ ಇದೆಯಲ್ಲ, ಅದು ಬಹಳ ವಿಶೇಷ. ಅವರ ಜೊತೆಯಲ್ಲಿ ಒಂದು ವಾಸ್ತವವಾಗಿ ಉಜಿರೆಯಲ್ಲಿ ಧರ್ಮಸ್ಥಳದ ನೆಲೆಯಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಸಮ್ಮೇಳನ ನಡೆದಾಗ ಪೇಜಾವರ ಶ್ರೀಗಳು ಅದಕ್ಕೆ 4 ಘೋಷಣೆಯನ್ನು ಕೊಟ್ಟರು. ಇಂದವಹ ಸೋದರ ಸರ್ವೇ ನ ಹಿಂದೂ ಪತಿತೋ ಭವೇತ್, ಮಮ ದೀಕ್ಷಾ ಹಿಂದೂ ರಕ್ಷಾ, ಮಮ ಮಂತ್ರ ಸಮಾನತ ಅಂತ. ಈ 4 ಮಾತುಗಳು ಎಲ್ಲ ಕಡೆಯೂ ಸಹ ಪ್ರತಿಧ್ವನಿಸಿದವು. ಆದರೆ ಅದನ್ನು ಕೃತಿಗಿಳಿಸುವ ನೆಲೆಯಲ್ಲಿ ಮೂರ್ತಿಯವರು ಅದನ್ನು ಮೂರ್ತೀಕರಿಸಿದ ವಿಧಾನ ಇದೆಯಲ್ಲ, ಅದು ಬಹಳ ಅದ್ಭುತ. ಆ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದ ಮೇಲೆ ಹೆಚ್ಚು ಕಡಿಮೆ ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ಕೊಳೆಗೇರಿಗಳಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಮುಖಾಂತರವಾಗಿ ಪಾದಯಾತ್ರೆಗಳನ್ನು ವ್ಯವಸ್ಥೆ ಮಾಡಿ ಅದರಲ್ಲಿ ನನ್ನ ಅನುಭವ ವಿಸ್ತಾರವಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟವರು ಮೂರ್ತಿಯವರು. ಎಲ್ಲ ಕಡೆ ಪ್ರತಿಯೊಂದು ಅತ್ಯಂತ ದೀನ ಅನಾಥರ ದುಃಖಿ ದರಿದ್ರರ ರಸ್ತೆಗಳಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಒಬ್ಬ ಗುರುಗಳು ಬಂದು ಸಮಾನತೆಯ ನೆಲೆಯಲ್ಲಿ ಅವರಿಂದ ಒಂದು ವಿಶೇಷವಾಗಿರುವಂಥ ಗೌರವವನ್ನು ಸ್ವೀಕಾರ ಮಾಡೋದು ಅನ್ನೋದು ಇದೆಯಲ್ಲ, ಯಾರೂ ಊಹೆಗೆ ಮಾಡದೇ ಇರತಕ್ಕಂಥ ಒಂದು ವ್ಯವಸ್ಥೆ ಅದು. KR ಪುರಂನಿಂದ ಹಿಡಿದು ಇಲ್ಲಿವರೆಗೂ ಬೆಂಗಳೂರಿನ ಎಲ್ಲ ಸ್ಲಮ್ಗಳು ನನಗೆ ಪರಿಚಯ ಮಾಡಿಕೊಟ್ಟವರು ಮೂರ್ತಿಯವರು. ಎಲ್ಲ ಕಡೆ ಹೋದಾಗ ನನಗನ್ಸುತ್ತೆ, ಇಲ್ಲಿ ಮೂರ್ತಿಯವರ ಜೊತೆಲಿ ಬಂದಿದ್ದೆ, ಇಲ್ಲಿ ಓಡಾಡಿದೆ, ಇಲ್ಲಿ ವ್ಯವಸ್ಥೆ ಮಾಡಿದೆ. ಇದಿಷ್ಟೇ ಅಲ್ಲ, ವಾಸ್ತವವಾಗಿ ಹೌದು, ಕಾಗಿನೆಲೆಯ ಬಗ್ಗೆ ಹೇಳಿದರು ಕೆಲವರು. ಕಾಗಿನೆಲೆಯಲ್ಲಿ ಮೊಟ್ಟ ಮೊದಲು ಕನಕದಾಸರ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಸಂಕಲ್ಪ ತೊಟ್ಟವರು ಬೇರೆ ಯಾರೂ ಅಲ್ಲ, ಮೂರ್ತಿಯವರು. ಆ ಕಾರ್ಯಕ್ರಮದಲ್ಲಿ 2 ದಿವಸ ನಾನು ಭಾಗಿಯಾಗಿದ್ದೆ. ಮೊಟ್ಟ ಮೊದಲು ಯಾವುದೇ ಒಂದು ಕಾರ್ಯಕ್ರಮದ ವ್ಯವಸ್ಥೆ ಅಂತ ಹೇಳಿದ್ರೆ ಅದನ್ನು ಯಾವ ರೀತಿ ಜನರ ಮನಸ್ಸಿನಲ್ಲಿ ಅದು ಸಹಜವಾದ ರೀತಿಯಲ್ಲಿ ಮಿಡಿಬೇಕು ಅಂತ ಅನ್ನುವಂಥ ಸ್ಫೂರ್ತಿಯ ಮಾರ್ಗದರ್ಶಕ ಸಂಕಲ್ಪ ಮತ್ತು ಆ ವ್ಯವಸ್ಥೆ ಅವರಲ್ಲಿ ಸಹಜವಾಗಿ ಇದ್ದದ್ದನ್ನು ನಾನು ನೋಡಿದ್ದೇನೆ. ಎಲ್ಲ ನೆಲೆಯಲ್ಲೂ ವಾಸ್ತವವಾಗಿ ಸಂಘದ ಕಾರ್ಯಕ್ರಮಗಳು ವಿಶೇಷವಾದ ರೀತಿಯಲ್ಲಿ, ಅದರಲ್ಲೂ ವಿಶ್ವ ಹಿಂದೂ ಪರಿಷತ್ತಿನ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವಿಕಾಸದ ಮಾರ್ಗ, ಎಲ್ಲರನ್ನು ಜೋಡಿಸುವಂಥ ವ್ಯವಸ್ಥೆ, ಇವುಗಳು ಸಾಮಾನ್ಯವಾಗಿರುವಂಥದ್ದಲ್ಲ. ವಾಸ್ತವವಾದ ರೀತಿಯಲ್ಲಿ ಮೂರ್ತಿಯವರು ತಮ್ಮ HAL ಕೆಲಸವನ್ನು ಬಿಟ್ಟು ಸಂಪೂರ್ಣವಾಗಿ ಇಲ್ಲಿ ಸಮರ್ಪಿತರಾದರಲ್ಲ, ಅದು ಎಲ್ಲರಿಗೂ ಒಂದು ಆಶ್ಚರ್ಯ. ಆ ಟೈಮ್ನಲ್ಲಿ ಭಾಳ ಉತ್ತಮವಾಗಿರುವಂಥ ವ್ಯವಸ್ಥೆ ಮತ್ತು ಬೆಳವಣಿಗೆಯನ್ನು ಕಾಣ್ತಾ ಇರ್ತಕ್ಕಂಥ ಒಬ್ಬ ಉದ್ಯಮದಲ್ಲಿ ತೊಡಗಿರುವಂಥ ವ್ಯಕ್ತಿ ಅದನ್ನು ಸಂಪೂರ್ಣವಾಗಿ ಬಿಟ್ಟು ಬಂದ ಅಂತ ಹೇಳಿದ್ರೆ, ಬುದ್ಧ ತನ್ನ ರಾಜ್ಯವನ್ನು ಬಿಟ್ಟು ಹೇಗೆ ಜನಪರವಾಗಿರ್ತಕ್ಕಂಥ ಅಧ್ಯಾತ್ಮದ ನೆಲೆಯನ್ನು ತಲುಪಿದ್ನೋ ಅದೇ ರೀತಿಯಲ್ಲಿ ತಲುಪಿದವರು. ವಾಸ್ತವವಾಗಿ ನೀವು ಹೇಳಿದ್ರಿ, ಅವರನ್ನು ಅವಧೂತ ಯಾವ ರೀತಿಯಲ್ಲೂ ಅದನ್ನು ಅಲ್ಲ ಅನ್ನಲಿಕ್ಕೆ ಸಾಧ್ಯವೇ ಇಲ್ಲ.
ಆದರೆ ಅದನ್ನು ಎಲ್ಲೂ ಅವ್ರ ಬಾಯಿನಲ್ಲಿ ಹೇಳ್ಕೊಂಡಿಲ್ಲ. ಅದು ಸಹಜವಾದ ರೀತಿಯಲ್ಲಿ. ವಾಸ್ತವವಾಗಿ ನನ್ನ ಓಡಾಟವನ್ನು ಕರ್ನಾಟಕದಿಂದ ಹೊರಗೆ ತೆಗೆದುಕೊಂಡು ಹೋಗಿ ಅದಕ್ಕೆ ಪ್ರೇರಣೆ ಕೊಟ್ಟವರು ಮೂರ್ತಿಯವರು. ವಾಸ್ತವವಾಗಿ ಒಂದು ಮಾತೇನು ಅಂತಂದರೆ, ಮೂರ್ತಿಯವರು ನಮ್ಮ ಕಮಾಂಡರ್ ಇದ್ದಾಗೆ ಅಂತ ತಮಾಷೆ ಮಾಡ್ತಾಯಿದ್ದೆ. ಮೂರ್ತಿಯವರು ಫೋನ್ ಮಾಡಿ ಅಥವಾ ಮಠಕ್ಕೆ ಬಂದು, ಸ್ವಾಮೀಜಿ ಆ ಕಾರ್ಯಕ್ರಮಕ್ಕೆ ಹೋಗಬೇಕು ನೀವು ಅಂದರೆ ಆಯಿತು, ಅಷ್ಟೇ ನಾನು ಹೇಳೋದು. ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಅಲ್ಲಿ ತಲುಪಿಸುವಂಥ ಜವಾಬ್ದಾರಿ ಅವ್ರದ್ದು. ಈ ಲೆಕ್ಕದಲ್ಲಿ ವಾಸ್ತವ ಒಂದು ಮಾತು ಹೇಳ್ತೀನಿ. 83-84 ಸನ್ನಿವೇಶದಲ್ಲಿ ಈ ಭಾರತದ ಒಂದು ವ್ಯವಸ್ಥೆ ಏನಿದೆಯಲ್ಲ, ಸಮಾಜದಲ್ಲಿರ್ತಕ್ಕಂಥ ಅಂಕು ಡೊಂಕುಗಳನ್ನು ತುಂಬಿ ಸಮಾಜವನ್ನು ಸಮರ್ಥವಾದಂಥ ನೆಲೆಯಲ್ಲಿ ತರುವಂಥ ಒಂದು ಸಂಘಟನೆ ಬೇಕು ಅಂತ ಹೇಳಿ ಧರ್ಮ ಸಂಸತ್ ಅಂತ ರಾಷ್ಟ್ರವನ್ನು ನೆಲೆಗೊಳಿಸುವಂಥದ್ದಕ್ಕೆ ಒಂದು ಸಂಸತ್ತಿದೆ. ನಮ್ಮ ಧಾರ್ಮಿಕ ವ್ಯವಸ್ಥೆಗಳಿಗೋಸ್ಕರ ಒಂದು ಸಂಸತ್ತಿರಬೇಕು ಅಂತ ಅನ್ನುವಂಥ ತೀರ್ಮಾನ ಏನಾಗಿತ್ತು, ಆ ತೀರ್ಮಾನವನ್ನು ಕೃತಿಗೊಳಿಸುವುದಕ್ಕೋಸ್ಕರ ಗುಜರಾತ್ನಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ಹಿರಿಯರ ಒಂದು ಸಮಾವೇಶ ಅಲ್ಲಿ ಇತ್ತು. ಮೂರ್ತಿಯವರು ಹೇಳಿದ್ರು, ಕರ್ನಾಟಕದಿಂದ ನೀವು ಹೋಗಬೇಕು, ಪೇಜಾವರ ಶ್ರೀಗಳು ಬರ್ತಾರೆ ಅಂತ. ಅಕಸ್ಮಾತ್ ಅನಿವಾರ್ಯ ಕಾರ್ಯಕ್ರಮದಿಂದ ಪೇಜಾವರ ಶ್ರೀಗಳು ಬರಲಿಲ್ಲ. ಅಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಹಿರಿಯರನ್ನೆಲ್ಲ ನೆನೆಸ್ಕೊಂಡ್ರೆ ಇವತ್ತು ನನಗೆ ಆಶ್ಚರ್ಯ ಆಗ್ತದೆ. ಅವರೆಲ್ಲ ಸೇರಿ ಧರ್ಮ ಸಂಸತ್ ಅಧಿವೇಶನವನ್ನು 84ರಲ್ಲಿ ದೆಹಲಿಯಲ್ಲಿ ಮಾಡಬೇಕು ಅಂತ ಅನ್ನುವಂಥ ತೀರ್ಮಾನ ಆಯಿತು. ಧರ್ಮ ಸಂಸತ್ ಅಧಿವೇಶನದಲ್ಲಿ ಬರೀ ಕೇವಲ 2 ಸ್ವಾಮಿಗಳು ಹೋದರೆ ಪ್ರಯೋಜನ ಇಲ್ಲ, ಕರ್ನಾಟಕದಿಂದ ಎಲ್ಲರೂ ಬರಬೇಕು ಅಂತ ಹೇಳಿ ಎಲ್ಲರ ಒಂದು ಮನಸ್ಸಿಗೆ ಇದು ಮುಟ್ಟುವಂತೆ ಮಾಡಿ ಅನೇಕ ಜನ ಯತಿಗಳು ಅಲ್ಲಿ ಭಾಗವಹಿಸಲಿಕ್ಕೆ ಬೇಕಾದಂಥ ಒಂದು ಸ್ಫೂರ್ತಿಯನ್ನು ತುಂಬಿದವರು ಮೂರ್ತಿಯವರು. ಇದನ್ನು ನಾನು ಯಾವತ್ತೂ ಮರೆಯೋದಿಲ್ಲ. ಆ ಕಾರ್ಯಕ್ರಮ ವಾಸ್ತವವಾಗಿ ಕಾಶ್ಮೀರದ ಅರಸರು, ಆ ಪರಂಪರೆಯಲ್ಲಿದ್ದಂಥ ಹಿರಿಯರು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ರು. 3 ದಿವಸದ ಕಾರ್ಯಕ್ರಮ. ಅದರಲ್ಲಿ ಹೇಗೆ ಸಮಾನತೆಯನ್ನು ತರಬೇಕು, ವಾಸ್ತವವಾದಂಥ ರೀತಿಯಲ್ಲಿ ಈ ಅಸ್ಪೃಶ್ಯತೆ ಅಂತ ಅನ್ನುವಂಥದ್ದು ಹಿಂದೂ ಸಮಾಜದಲ್ಲಿ ಸನಾತನ ಧರ್ಮದಲ್ಲಿ ಇಲ್ಲ ಅಂತ ಅನ್ನುವಂಥ ರೀತಿಯಲ್ಲಿ ಒಂದು ಶ್ವೇತಪತ್ರವನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಅದ್ಭುತವಾಗಿರುವಂಥ ಒಂದು ಚಿಂತನೆಗಳು, ವ್ಯವಸ್ಥೆಗಳು ಬಂದವು. 2ನೇ ದಿವಸದಲ್ಲಿ ಒಂದು ಸ್ವಲ್ಪ ಏನಾಯಿತು ಅಂತ ಹೇಳಿದ್ರೆ, ಒಬ್ಬ ಹಿರಿಯರು ನಾವು ಬಂದು ಮಾತಾಡ್ತೇವೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಎಲ್ಲ ತೆರೆದಿಟ್ಟು ಹೇಳಿದ್ರು. ಅವರು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದಂಥ ಹಿರಿಯರು, CB ಗುಪ್ತಾ ಅವರ ಮಂತ್ರಿಮಂಡಲದಲ್ಲಿ ಮಂತ್ರಿಗಳಾಗಿದ್ದವರು ಹಿರಿಯರು. ಆದರೆ ರಾಮಜನ್ಮಭೂಮಿಯ ದುರವಸ್ಥೆಯನ್ನು ಸರಿ ಮಾಡಬೇಕು ಅಂತ ಹೇಳಿ ತಮ್ಮ ರಾಜಕೀಯವನ್ನು ಬಿಟ್ಟು ಧಾರ್ಮಿಕವಾದಂಥ ಹೋರಾಟಕ್ಕೆ ನಿಂತವರು. ಆ ವ್ಯವಸ್ಥೆಯಲ್ಲಿ ಅವರು ಹೇಳಿದ್ರು, ನನಗೆ ವಯಸ್ಸಾಯಿತು, ಇದು ಕೇವಲ ಫೈಜಾಬಾದ್ ಮತ್ತು ಉತ್ತರ ಪ್ರದೇಶದ ವಿಚಾರ ಅಲ್ಲ, ಇದು ಇಡೀ ಭಾರತದ ವಿಚಾರ, ಇದಕ್ಕೆ ಸಂಬಂಧಪಟ್ಟಂತೆ ತಾವೆಲ್ಲ ಇದಕ್ಕೆ ಆಶ್ರಯ ಮಾಡಬೇಕು ಅಂತ ಅಂದ್ಬಿಟ್ಟು ಅವ್ರು ಕೇಳ್ಕೊಂಡಾಗ 2 ದಿವಸ ವಿಶ್ವ ಹಿಂದೂ ಪರಿಷತ್ತಿನ ಧರ್ಮ ಸಂಸತ್ತಿನಲ್ಲಿ ತೀರ್ಮಾನ ಆಗಿ ಅದಕ್ಕಾಗಿ ಒಂದು ಸ್ವತಂತ್ರವಾಗಿರ್ತಕ್ಕಂಥ ಒಂದು ಸಮಿತಿ ಇರಬೇಕು. ಅದು ಸಂಘ ಅಥವಾ ವಿಶ್ವ ಹಿಂದೂ ಪರಿಷತ್ತು ಅನ್ನುವಂಥ ವ್ಯವಸ್ಥೆ ಅಲ್ಲ, ಇದು ರಾಮನನ್ನೇ ಕುರಿತದ್ದಾಗಿರಬೇಕು ಅಂತ ಅಂದ್ಬಿಟ್ಟು ಹೇಳಿ ರಾಮ ಜನ್ಮಭೂಮಿಯ ಸಂಘರ್ಷದ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ರಾಮಜನ್ಮಭೂಮಿ ಪುನರುತ್ಥಾನದ ನೆಲೆಯಲ್ಲಿ ಒಂದು ಪರಿಷತ್ತನ್ನು ಮಾಡೋ ಅಂಥ ಒಂದು ಪ್ರಸಂಗ ಬಂತು. ಆ ಪ್ರಸಂಗದ ಕಾರ್ಯಕ್ರಮದಲ್ಲಿ ಅಲ್ಲಿ ಆ ಸಂಸ್ಥೆಯ ರಾಮಜನ್ಮಭೂಮಿ ಮುಕ್ತಿ ಯಜ್ಞ ಸಮಿತಿಯ ಅಧ್ಯಕ್ಷರನ್ನಾಗಿ ನಮ್ಮ ಇವತ್ತಿನ UPಯ ಮುಖ್ಯಮಂತ್ರಿಗಳಾಗಿದ್ದಾರಲ್ಲ ಆದಿತ್ಯನಾಥರು, ಅವರ ಗುರುಗಳಾದಂಥ ಅಭೈದ್ಯನಾಥರನ್ನು ಅದರ ಅಧ್ಯಕ್ಷರನ್ನಾಗಿ ಮಾಡಿದ್ವಿ. ಮತ್ತು ವಿಶ್ವ ಹಿಂದೂ ಪರಿಷತ್ತಿನ ನೆಲೆಯಿಂದ ಅಶೋಕ್ ಜಿ ಅವರು ಮೊದಲಾಗಿರ್ತಕ್ಕಂಥ 4 ಜನ ಬೇರೆ ಬೇರೆ ಎಲ್ಲ ಕಡೆಯಿಂದಲೂ ಸೇರಿಸಿ ಆ ಸಂಘಟನೆಗೆ ಒಂದು ಹೊಸ ರೂಪವನ್ನು ಕೊಟ್ಟಿದ್ದು. ಆ ರಾಮಜನ್ಮಭೂಮಿ ಮುಕ್ತಿ ಯಜ್ಞ ಸಮಿತಿಯ ನೆಲೆಯನ್ನು ಕರ್ನಾಟಕದಲ್ಲಿ ಬಿತ್ತಿ ಬೆಳೆಯುವಂಥ ಕಾರ್ಯವನ್ನು ಮಾಡಿದವರು ಮೂರ್ತಿಯವರು. ವಾಸ್ತವವಾಗಿ ನಾನೊಂದು ಮಾತು ಹೇಳ್ತೇನೆ ನೋಡಿ, ಆ ಕಾರ್ಯಕ್ರಮಕ್ಕೆ ಜನ ಸೇರಬೇಕು ಅಂತಂದಾಗ ಇಲ್ಲಿಂದ ಯಾರ್ಯಾರು ಹೋದರೂ ಅವರೆಲ್ಲರನ್ನೂ ಪ್ರೇರಣೆ ಕೊಟ್ಟು ಕಳಿಸಿದವರು ಮೂರ್ತಿಯವರು. ಅದಷ್ಟೇ ಅಲ್ಲ, ಅಲ್ಲಿ ಶಿಲಾಪೂಜನೆಯ ವ್ಯವಸ್ಥೆ ಬಂದಾಗ ಬೀದರ್ನಿಂದ ಹಿಡಿದು ಬೆಂಗಳೂರಿನವರೆಗೂ ಪ್ರತಿಯೊಂದು ಜಿಲ್ಲೆ ತಾಲೂಕುಗಳ ವ್ಯವಸ್ಥೆಗಳಲ್ಲಿ ಅಲ್ಲಿ ಶಿಲಾಪೂಜೆ ಮತ್ತು ಕಾರ್ಯಕ್ರಮಕ್ಕೆ ಬೇಕಾದಂಥ ಒಂದು ಸ್ಫೂರ್ತಿಯ ಜನಮಾನಸ ಶಕ್ತಿಯನ್ನು ಜೋಡಿಸುವ ಕೆಲಸದಲ್ಲಿ ಅವರು ತೊಡಕೊಂಡಿದ್ದರು. ವಾಸ್ತವವಾಗಿ ನಾನು ಇಡೀ ಕರ್ನಾಟಕ ಸುತ್ತಿದ್ದು ಅವರಿಂದಲೇ. ನಾನು ಸ್ವತಂತ್ರವಾಗಿ ಸುತ್ತುವಂಥ ಲೆಕ್ಕ ಅಲ್ಲ. ಅವರು ಕರೆದ್ರು, ನಾನು ಹೋಗ್ತಾಯಿದ್ದೆ. ಕಾರ್ನಲ್ಲಿ 3 ದಿವಸ 4 ದಿವಸ ಒಟ್ಟಿಗೆ ಪ್ರಯಾಣ ಮಾಡಿ ದಾರಿ ಉದ್ದಕ್ಕೂ ಈ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರುವಂಥ ಒಂದು ಸನ್ನಿವೇಶಗಳು. ಇದೆಲ್ಲಕ್ಕೆ ನಮ್ಮ ಜೊತೆಯಲ್ಲಿ ಕೊನೆಯವರೆಗೂ ಪ್ರಾರಂಭ ಆಗಿದೆ, ಇದು ಆಗಲಿಲ್ಲ, ಹೋಯಿತು ಅನ್ನೋ ಪ್ರಶ್ನೆ ಅಲ್ಲ. ಪ್ರತಿಯೊಂದಕ್ಕೂ ಸಂಪೂರ್ಣವಾಗಿ ತನ್ಮಯತೆಯಿಂದ ಅದರಲ್ಲಿ ಸೇರಿ ಕೆಲಸ ಮಾಡ್ತಕ್ಕಂಥ ಒಂದು ವಿಧಾನ. ಆ ಲೆಕ್ಕದಲ್ಲಿ ನಾವು ಅನೇಕ ಜನಗಳನ್ನು ಮರೆಯಲಿಕ್ಕಾಗೋದಿಲ್ಲ. ನಮ್ಮ ಏರಿಯಾ ಲಕ್ಷ್ಮೀನಾರಾಯಣ ಆಳ್ವಾರ್ ಇರ್ಬೋದು, ಬಾಬುರಾಯರು ಇರ್ಬೋದು, ಮತ್ತು ನಮ್ಮ ಧರ್ಮಾಚಾರ್ಯ ಸಂಪರ್ಕ ಪ್ರಮುಖರಾಗಿದ್ದಂಥ ಶಿವಮೊಗ್ಗೆಯ ನರಸಿಂಹಮೂರ್ತಿ ಅಯ್ಯಂಗಾರ್ ಇರ್ಬೋದು.
ಇವರೆಲ್ಲ ಸಾಮಾನ್ಯವಾದಲ್ಲ. ಈ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ತನ್ನನ್ನು ತಾವು ತೊಡಗಿಸ್ಕೊಂಡ್ರು. ಎಷ್ಟು ಪ್ರಸಂಗಗಳನ್ನು ನೋಡಿದ್ದೇನೆ. ಹೌದು, ಅಲ್ಲಿ ಶಿಲಾಪೂಜೆ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಅನ್ನೋಂಥ ಪ್ರಯತ್ನ ಬಂದಾಗ ಇಡೀ ಫೈಜಾಬಾದ್ಗೆ ಯಾರು ಪ್ರವೇಶ ಮಾಡಬಾರ್ದು ಅಂತ ಹೇಳಿ ಬೇಲಿ ಹಾಕಿ ನಿಲ್ಲಿಸಿದಂಥ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಯಾದವರು, ಇವರೆಲ್ಲ ಲೆಕ್ಕಾಚಾರದಲ್ಲಿ ಅವೆಲ್ಲ ನಡೆದದ್ದನ್ನು ನಾವೆಲ್ಲ ನೋಡಿದ್ದೇವೆ. ಅದರಲ್ಲಿ ಹೋಗಿ ಎಷ್ಟು ಜನ ಸಂಪೂರ್ಣವಾಗಿ ಅದರಿಂದ ಆರೋಗ್ಯ ಅಲ್ಲ, ಹೊಡೆತಗಳಿಂದ ಆರೋಗ್ಯವನ್ನು ಕೆಡಿಸ್ಕೊಂಡು ಆಸ್ಪತ್ರೆ ಸೇರಿಕೊಂಡಂಥ ಜನ ಎಷ್ಟಿದ್ರು. ಆದರೆ ಇವೆಲ್ಲದರ ಒಂದು ಉತ್ಸಾಹ ಎಲ್ಲೂ ಕುಗ್ಗದಂತೆ ಅದನ್ನು ಒಂದಕ್ಕೆ ಎರಡಾಗಿ ಮಾಡುವಂಥ ಕೆಲಸ ಇದೆಯಲ್ಲ, ಇದು ಸಾಮಾನ್ಯವಾದ ಕೆಲಸ ಅಲ್ಲ. ವಾಸ್ತವವಾಗಿ ಆ ಲೆಕ್ಕಾಚಾರ ಆಗಿ ನಮ್ಮ ನರಸಿಂಹರಾಯರ ಸರ್ಕಾರ ಬಂದಂಥ ಸನ್ನಿವೇಶದಲ್ಲಿ, ಇಲ್ಲಿ ಕಲ್ಯಾಣ ಸಿಂಗರ ಸರ್ಕಾರ ಬಂತು ಯು ಪಿನಲ್ಲಿ, ಆವಾಗ ಶಿಲಾನ್ಯಾಸದ ಒಂದು ಕಾರ್ಯಕ್ರಮವನ್ನು ಸಂಕ್ಷಿಪ್ತವಾಗಿ ಮಾಡಬೇಕು ಅಂತ ಅನ್ನುವಂಥ ಲೆಕ್ಕದಲ್ಲಿ ಎಲ್ಲ ಸರ್ಕಾರದ ನೆಲೆಯಲ್ಲಿ ಇಟ್ಟುಕೊಂಡು ಅದನ್ನು ಪ್ರಾರಂಭ ಮಾಡಿದ್ದಾಯಿತು. ರಾಜೀವ್ ಗಾಂಧಿಯವರ ಕಾಲದಲ್ಲಿ ಅದಾದಾಗ ಶಿಲಾನ್ಯಾಸ ಮೊಟ್ಟ ಮೊದಲು ಅಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ವ್ಯವಸ್ಥೆ ಆದದ್ದು. ಅದಕ್ಕೆ ಎಲ್ಲ ದಕ್ಷಿಣ ಭಾರತದಿಂದ ಎಷ್ಟು ಜನ ಹೋದರೂ ಅವರ ಹಿನ್ನೆಲೆಯಲ್ಲಿ ಸ್ಫೂರ್ತಿಯಾಗಿ ನಿಂತವರು ಮೂರ್ತಿಯವರು. ಇದು ನಮ್ಮನ್ನು ಅಲ್ಲಿ ಕಳಿಸಿದ್ದಾರೆ, ಅದೆಲ್ಲ ನಾನು ಮರೆಯೋದಿಲ್ಲ. ಇದಿಷ್ಟೇ ಆಗಿರಲಿ, 84ರಲ್ಲಿ ಇಂದಿರಾಜಿಯವರ ಹತ್ಯೆ ಆದಾಗ ಇಡೀ ಸಿಖ್ ಸಮುದಾಯದ ಮೇಲೆ ವಿರೋಧ ಬಂದಾಗ, ಎಲ್ಲರೂ ಸಿಖ್ಖರ ವಿರುದ್ಧ ದೌರ್ಜನ್ಯ ನಡೆಸುವಂಥ ಸನ್ನಿವೇಶದಲ್ಲಿ ಪಂಜಾಬ್ ಭಾರತದಿಂದ ಕಳಚಿ ಹೋಗ್ತದೆ ಅಂತ ಅನ್ನುವಂಥ ಒಂದು ಎಚ್ಚರಿಕೆಯಲ್ಲಿ ಯಾರೂ ಬೇರೆಯವರು ಸಿಖ್ಖರಲ್ಲದೇ ಇರುವವರು ಪಂಜಾಬ್ಗೆ ಪ್ರವೇಶ ಮಾಡಲಿಕ್ಕೆ ಹೆದರುವಂಥ ಸನ್ನಿವೇಶ ಸೃಷ್ಟಿಯಾದಾಗ ಅದನ್ನು ಸಂಪೂರ್ಣವಾಗಿ ಮತ್ತೆ ಅದನ್ನು ಸಮೀಕರಿಸಿ ಸರಿಯಾದ ಮಾರ್ಗದಲ್ಲಿ ತರಬೇಕು ಅಂತ ಹೇಳಿ ಹೋರಾಟ ಮಾಡಿದಂಥ ಪ್ರಸಂಗ ಇದೆಯಲ್ಲ, ಅದನ್ನು ಯಾವತ್ತೂ ಮರೆಯಲಿಕ್ಕಾಗೋದಿಲ್ಲ. ಹರಿದ್ವಾರದಿಂದ ಅಮೃತಸರದವರೆಗೆ ಸದ್ಭಾವನಾ ಯಾತ್ರೆ ಅಂತ ಅನ್ನುವಂಥ ಒಂದು ಕಾರ್ಯಕ್ರಮ ಎಲ್ಲ ಸಂತರನ್ನು ಸೇರಿಸಿ ಮಾಡಿದಂಥ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕ್ರಮದ ಈ ಕರ್ನಾಟಕ ದಕ್ಷಿಣ ಭಾಗದ ಸಂಪೂರ್ಣ ಶಕ್ತಿಯಾಗಿ ನಿಂತವರು ಮೂರ್ತಿಯವರು. ಅವರು ಯಾವತ್ತೂ ಸುಮ್ಮನೆ ಒಂದು ಇರೋವಂಥ ಪ್ರಶ್ನೆ ಇಲ್ಲ. ಯಾವುದಾದ್ರು ಇಂಥ ಪ್ರಸಂಗ ಇಟ್ಕೊಂಡು 24 ಗಂಟೆ ಅದರಲ್ಲಿ ಸಂಪೂರ್ಣವಾಗಿ ತನ್ಮಯವಾಗಿ ಅದನ್ನು ಮುಂದುವರಿಸುವಂಥ ವ್ಯವಸ್ಥೆಯಲ್ಲಿ ಬಿಟ್ಟರೆ ಬಾಕಿ ಇನ್ನೇನು ಯೋಚನೆ ಅವರಂತ ಕೇಳಿಲ್ಲ ನಾನು. ಆ ಲೆಕ್ಕದಲ್ಲಿ ಹರಿದ್ವಾರದಿಂದ ಪ್ರಾರಂಭ ಆದಂಥದ್ದು ಅಮೃತಸರದವರೆಗೆ ನಡೆದಂಥ ಯಾತ್ರೆಯಲ್ಲಿ ಕರ್ನಾಟಕದಿಂದ ಪೇಜಾವರ ಶ್ರೀಗಳು ಮತ್ತು ನಾನು, ನಮ್ಮ ಸುಬ್ರಹ್ಮಣ್ಯ ಮಠಾಧೀಶರು, ಇವತ್ತು ವಿದ್ಯಾಭೂಷಣರಿದ್ದಾರಲ್ಲ ಅವರು, ಈ 4 ಜನ ಹೋದ್ವಿ. ಆ ಲೆಕ್ಕದಲ್ಲಿ ಸಂಪೂರ್ಣವಾಗಿ ಅಲ್ಲಿಂದ ಅಲ್ಲಿವರೆಗೂ ಅನುಭವಿಸಿದಂಥ ವಿಚಾರ ಇದೆಯಲ್ಲ, ಒಂದು ಕಡೆ ನಾವು ಹೋಗಬೇಕಾದ್ರೆ ಎಲ್ಲ ಸಂಪೂರ್ಣವಾಗಿ ಕರ್ಫ್ಯೂ ಇರೋವಂಥ ಜಾಗ, ಇಲ್ಲ ಅಂತಂದರೆ ಗೋಳಿಬಾರ್ ಆಗಿರೋ ಜಾಗ, ಅಥವಾ ನಾವು ಊರು ದಾಟಿದ ಮೇಲೆ ಗದ್ದಲ ಆಗಿರುವಂಥ ವಿಚಾರ, ಇಂಥ ಪ್ರಸಂಗಗಳೇ ಇಟ್ಟುಕೊಂಡು ಆದರೆ ಶಾಂತಿ ಸೌಹಾರ್ದತೆಯ ನೆಲೆಯನ್ನು ಅಮೃತಸರಕ್ಕೆ ತಲುಪಿಸಿ ಅಲ್ಲಿದ್ದಂಥ ಗುರುಗಳು, ಪಂಚ ಗುರುಗಳೇನಿದ್ರಲ್ಲ ಅದರಲ್ಲಿ ಪ್ರಮುಖವಾದವರು ಅವತ್ತಿನ ಸನ್ನಿವೇಶದಲ್ಲಿ ದರ್ಶನ್ ಸಿಂಗ್ ರಾಗಿ ಅಂತ ಹೇಳಿ ಅಲ್ಲಿ ಹೋಗಿ ಅವರ ಹತ್ರ ಮಾತಾಡಿ ಅವರ ಮನಸ್ಸನ್ನು ಒಲಿಸಿ ದೆಹಲಿಯ ಜೊತೆಯಲ್ಲಿ ಸಂಪರ್ಕ ಬರುವಂತೆ ಮಾಡಿ ಆ ಗದ್ದಲವನ್ನು ಕಳೆಯಲಿಕ್ಕೆ ಪ್ರಯತ್ನ ಮಾಡಿದ್ದು ವಿಶ್ವ ಹಿಂದೂ ಪರಿಷತ್ತು. ಇದನ್ನು ಯಾವತ್ತೂ ನಾವು ಮರೆಯುವಂಥದ್ದಲ್ಲ. ಆದರೆ ಆ ಪ್ರಸಂಗದಲ್ಲಿ ಸಂಪೂರ್ಣವಾಗಿ ನಮ್ಮೆಲ್ಲರಿಗೆ ಸ್ಫೂರ್ತಿಯಾಗಿ ಅದರಲ್ಲಿ ಭಾಗವಹಿಸಲಿಕ್ಕೆ ಸಕ್ರಿಯವಾಗಿ ಪ್ರೇರಣೆ ಕೊಟ್ಟದ್ದು ಮೂರ್ತಿ ಅವರು ಇಲ್ಲದೇ ಇದ್ದರೆ ನಮ್ದು ಯಾವ ಕೆಲಸನೂ ಇಲ್ಲ. ಮೂರ್ತಿ ಹೇಳಿದ್ದಾರೆ ಅಂದರೆ ಆಯಿತು, ಇದನ್ನು ಬದಲಾಯಿಸೋಕ್ಕಾಗೋಲ್ಲ, ನಾವು ಮಾಡಬೇಕು ಅಂತ ಅಷ್ಟೇ ಉತ್ಸಾಹ. ಅದರಲ್ಲೂ ಹೊಸ ಹೊಸ ವ್ಯವಸ್ಥೆಗಳು ಈ ಲೆಕ್ಕದಲ್ಲಿ ಇಷ್ಟೆಲ್ಲ ಮಾಡಿ ಆ ವ್ಯವಹಾರವನ್ನು ಮಾಡಿ ಆ ತನ್ಮಯತೆಯ ನೆಲೆಯನ್ನು ಜಗತ್ತಿನಲ್ಲಿ ಜಾರಿಗೊಳಿಸಿದಂಥ, ಅಂದರೆ ಎಲ್ಲರ ಸಂಕಲ್ಪಗಳನ್ನು ಒಟ್ಟುಗೂಡಿಸಿ ಅದನ್ನು ಮೂರ್ತೀಕರಿಸಿದಂಥ ಒಂದು ವ್ಯವಸ್ಥೆ ಇದೆಯಲ್ಲ, ಅದು ಧ್ಯೇಯ ಮೂರ್ತಿಯ ಸಂಕಲ್ಪ ಅನ್ನೋದನ್ನು ನಾವು ಯಾವತ್ತೂ ಇಟ್ಟುಕೊಳ್ಬೇಕು. ಒಳ್ಳೆ ಹೆಸರಿಟ್ಟಿದ್ದೀರಿ ಪುಸ್ತಕಕ್ಕೆ. ಯಾಕೆ ಅಂತಂದರೆ ಧ್ಯೇಯ ಮತ್ತು ನಿಷ್ಠೆ ಇದು ಯಾವತ್ತೂ ಸಂಪೂರ್ಣವಾಗಿರ್ತಕ್ಕಂಥದ್ದು. ಅದು ಯಾವತ್ತೂ ಅದು ವಿಗಳಿತವಾಗಬಾರ್ದು, ಶಿಥಿಲವಾಗಬಾರ್ದು ಅಂತ ಅನ್ನೋಂಥ ನೆಲೆಯಲ್ಲಿ ತಮ್ಮ ಬದುಕಿನುದ್ದಕ್ಕೂ ಸಾಧನೆ ಮಾಡಿ, ಆದರೆ ವಚನ ಆಗಲೇ ಅಣ್ಣ ಅವರು ಹೇಳಿದ್ರು, ಮಾಡುವ ಮಾಟದಲ್ಲಿ ತಾನಿಲ್ಲದಿರಬೇಕು ಅನ್ನುವಂಥ ಅಪ್ಪ ಬಸವಣ್ಣನ ನೆಲೆಯಲ್ಲಿ ಅದರಿಂದ ಯಾವುದೇ ನೋಡಿ ಸಂತೃಪ್ತಿ ಪಡ್ತಕ್ಕಂಥ ವ್ಯವಸ್ಥೆಯನ್ನು ಬಿಟ್ಟು ಇದು ನನ್ನಿಂದಾಯಿತು ಅಂತ ಅನ್ನುವಂಥ ಅಹಮಿಕೆಯ ಒಂದು ತೃಣವೂ ಇಲ್ಲದೆ ಅದನ್ನು ಸಹಜವಾದ ರೀತಿಯಲ್ಲಿ ನಡೆಸಿ ನಾವೆಲ್ಲ ಹೇಗಿರಬೇಕು ಅನ್ನೋದಕ್ಕೆ ಪ್ರೇರಣೆ ಕೊಟ್ಟವರು ಮೂರ್ತಿಯವರ ಜೊತೆಯ ಒಂದೊಂದು ಕಣಗಳ ವಿಚಾರವೂ ಸಹ, ಅವರ ಜೊತೆಯಲ್ಲಿ ಮಾತನಾಡಿದ ವಿಚಾರಗಳಿಂದ ಹಿಡಿದು ಎಲ್ಲವೂ ಸಹ ಇವತ್ತು ನಮಗೆ ಒಂದು ಸ್ಫೂರ್ತಿ ಅಂತ ಅನ್ನುವಂಥ ಮಾತನ್ನು ಇಲ್ಲಿ ನಾನು ಹೇಳ್ತೇನೆ. ಒಂದು ಮಾತನ್ನು ಹೇಳಬೇಕು, ಮೂರ್ತಿಯವರು ಇವತ್ತು ನಮ್ಮ ಜೊತೆಯಲ್ಲಿ ಇಲ್ಲ, ಆದರೆ ಆ ಸ್ಥಾನವನ್ನು ತುಂಬಲಿಕ್ಕೆ ನಮ್ಮ ಪ್ರಯತ್ನ ಎಷ್ಟಿದೆ, ಇದು ಬಹಳ ಮುಖ್ಯವಾದದ್ದು.
ಅದು ಇತ್ತು ಅಂತ ಅನ್ನೋಂಥ ರೀತಿಯಿಂದ ನಾವು ಭೂತಾರಾಧನೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಭವಿಷ್ಯದ ಬೆಳಕಿನಲ್ಲಿ ಅವರಿಂದ ಸ್ಫೂರ್ತಿ ಪಡೆಯುವಂಥ ವಿಧಾನವನ್ನು ನಾವು ಹೇಳಬೇಕು. ಅದು ಎಲ್ಲರಿಗೆ ಅವರ ಸಾಧನೆ ಯಾವತ್ತೂ ಅವರು ಬಾಯಿನಲ್ಲಿ ಹೇಳ್ಕೊಳ್ಳದೆ ಇದ್ದಿದ್ದರಿಂದ ಅಲ್ಲಿ ಸದ್ದುಗದ್ದಲವಿರದ ಸಾಧನೆ ಇಲ್ಲಿ ಪುಸ್ತಕದ ರೂಪದಲ್ಲಿ ಗದ್ದುಗೆಯನ್ನು ಏರಿದೆ. ಈ ಪುಸ್ತಕ ಈ ಮಾರ್ಗದಲ್ಲಿ ಹೇಗೆ ನಾವು ಮುನ್ನಡೆಯಬೇಕು ಅಂತ ಅನ್ನುವವರಿಗೆ ಒಂದು ಸ್ಫೂರ್ತಿ, ಒಂದು ಧ್ಯೇಯ ನಿಷ್ಠೆಯ ಒಂದು ಕಾರ್ಯಕ್ರಮ ಅನ್ನೋದರಲ್ಲಿ ಯಾವ ಸಂಶಯವೂ ಪಡಬೇಕಾದಿಲ್ಲ. ಇದು ನಮ್ಮೆಲ್ಲರ ಮುಂದಿನ ಪೀಳಿಗೆಗೆ ಒಂದು ಸ್ಫೂರ್ತಿ ಆಗ್ತದೆ. ಹೌದು, ಈ ಪುಸ್ತಕ ಹಿಡ್ಕೊಂಡು ಹೋದರೆ ಮುಂದೆ ಖಂಡಿತ ನಾವು ಈ ನಮ್ಮ ಶಿಥಿಲತೆಯನ್ನು ಕಳೆದು ಮತ್ತೆ ಅದನ್ನು ಗಟ್ಟಿಯಾಗಿ ನಿಲ್ಲಿಸುವಂಥ ಗಟ್ಟಿತನ ನಮಗೆ ಬರ್ತದೆ ಅನ್ನೋದರಲ್ಲಿ ಯಾವ ಸಂಶಯವೂ ಪಡಬೇಕಾದಿಲ್ಲ. ನಾನು ಹೇಳ್ತಾ ಇರ್ತೀನಿ ಆಗಾಗ್ಗೆ, ನಮ್ಮ ಶತಮಾನ ಕಂಡ ಕವಿ ಲಕ್ಷ್ಮೀನಾರಾಯಣ ಭಟ್ರ ಒಂದು ಸಾಲು ಹೇಳ್ತಾ ಇರ್ತೀನಿ. ಇಂದಲ್ಲ ನಾಳೆ ಹೊಸ ಬಾನು ಬಗೆ ಬೆಳಗೀತು, ಕರಗೀತು ಮುಗಿಲ ಬಳಗ, ಸುರಿದೀತು ಸುಧೆಯ ಮಳೆ, ತುಂಬೀತು ಎದೆಯ ಹೊಳೆ, ತೊಳೆದೀತು ಒಳಗು ಹೊರಗ, ಬಂದೆ ಬರಬೇಕಯ್ಯೋ ಬಂದೆ ತೀರಲಿಬೇಕು, ಈ ಬಾಳಿಗ ಮಹಾಪುರ, ಅಮೃತವಾಹಿನಿಯೊಂದು ಹರಿಯುತ್ತಿದೆ ಮಾನವನ ಎದೆಯಿಂದಲೆದೆಗೆ ಸತತ. ಆ ಅಮೃತವಾಹಿನಿಯನ್ನು ಸಾಕಾರಗೊಳಿಸಿ ಗ್ರಂಥರೂಪದಲ್ಲಿ ಕೊಟ್ಟು ಈ ದಿವಸ ಬಿಡುಗಡೆ ಮಾಡಿದಂಥ ನಮ್ಮ ಎಲ್ಲ ಹಿರಿಯರಿಗೆ ಆ ಸಂಕಲ್ಪವನ್ನು ಮನಸ್ಸಿನಲ್ಲಿ ಮೂಡಿಸಿ ಅದನ್ನು ಸಂಪೂರ್ಣವಾಗಿ ಸಾರ್ಥಕಪಡಿಸಿದಂಥ ಎಲ್ಲರಿಗೆ ನನ್ನ ಅಭಿನಂದನೆಗಳು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಸರ್ವರಿಗೂ ಶುಭವಾಗಲಿ.